18ನೇ ಸೀಸನ್ ಅಲ್ಲಿ RCB ಕಪ್ಪನ್ನ ಗೆದ್ಕೊಳ್ತು. ಚೊಚ್ಚಲ ಕಪ್ಪನ್ನ ಗೆದ್ದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭ್ರಮಾಚರಣೆ ಮಾಡಕ್ಕೆ ಹೋಗಿ ಕಾಲ್ತುಳಿತ ಆಗಿ 11 ಜನ ಸಾವನ್ನಪ್ಪಿದ್ರು. ಅದಾದ ನಂತರ ಪಂದ್ಯ ಆಡಿಸ್ಬೇಕಾ ಬೇಡವಾ ಅನ್ನುವಂಥ ಯೋಚನೆಯಲ್ಲಿತ್ತು. ಅದಕ್ಕೊಂದು ಟೀಮ್ ರಚನೆ ಮಾಡಿ ಅವೆಲ್ಲ ರಿಪೋರ್ಟ್ ಕೊಟ್ಟ ನಂತರ ಪಂದ್ಯಕ್ಕೆ ಅನುಮತಿಯನ್ನು ಕೊಟ್ಟರು. ಈಗ ಪಂದ್ಯ ಕೂಡ ಆಡ್ತಾರೆ. ಮೊದಲನೇ ಮ್ಯಾಚ್ ಕೂಡ ಆರಂಭವಾಗುತ್ತೆ. ಆರಂಭದ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಇರುತ್ತೆ. ಆದರೆ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದ್ದಾರಂತೆ. ಯಾವ ರೀತಿಯಾದಂಥ ನಿಯಮಗಳು, ಏನೆಲ್ಲ ಇದೆ, ಆಮೇಲೆ 11 ಜನ ಸಾವನ್ನಪ್ಪಿದ್ರಲ್ಲ ಅವರಿಗೊಂದು ಗೌರವವನ್ನು ಕೊಡ್ತಾ ಇದ್ದಾರಂತೆ. ಹೇಗೆ ನೋಡಿ ಇಲ್ಲಿ. ಬೆಂಗಳೂರಿನಲ್ಲಿ ಮಾರ್ಚ್ 28ರಿಂದ IPL ಹಬ್ಬ. RCB ಪಂದ್ಯದ ವೇಳೆ ಟಫ್ ರೂಲ್ಸ್. ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂಗೆ ಎಂಟ್ರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾರ್ಚ್ 28ರಿಂದ IPL ಹಬ್ಬ ಆರಂಭವಾಗಲಿದೆ. ಜೂನ್ 4ರಂದು ನಡೆದ ಕಾಲ್ತುಳಿತ ದುರಂತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಗಳು ಶುರುವಾಗ್ತಿವೆ. ಆದರೆ ಕಳೆದ ಬಾರಿ ನಡೆದ ಕಾಲ್ತುಳಿತದ ದುರಂತದ ಎಫೆಕ್ಟ್ ಈ ಬಾರಿ ಭಾರೀ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ನಗರ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಪಂದ್ಯಗಳು ನಡೆಯುವ ದಿನಗಳಲ್ಲಿ ಭದ್ರತೆ ಮತ್ತು ಸಂಚಾರ ವ್ಯವಸ್ಥೆ ಬ್ಲೂ ಪ್ರಿಂಟ್ ಅನ್ನ ರೆಡಿಯಾಗಿದೆ. IPL ಪಂದ್ಯಗಳ ಟಿಕೆಟ್ ಇದ್ದವರಿಗೆ ಮೆಟ್ರೋ ಟಿಕೆಟ್ ಫ್ರೀ ಇರಲಿದ್ದು, ಯಾವ ಕಡೆಯಿಂದಾದರೂ ಫ್ರೀ ಆಗಿ ಸ್ಟೇಡಿಯಂ ಕಡೆಗೆ ಬರಬಹುದು ಹಾಗೂ ವಾಪಸ್ ಹೋಗಬಹುದು. ಪಂದ್ಯದ ದಿನ ಬೆಂಗಳೂರಿನಾದ್ಯಂತ ಒಂದು ಬಾರಿ ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣಕ್ಕೆ KSCA, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹಾಗೂ BMRCL ನಡುವೆ ಮಾತುಕತೆ ನಡೆದಿದೆ. ಅಭಿಮಾನಿಗಳ ದಟ್ಟಣೆ ನಿಯಂತ್ರಿಸೋಕೆ ಅಂತ ಪ್ರತಿ 3 ನಿಮಿಷಕ್ಕೊಮ್ಮೆ ಮೆಟ್ರೋ ರೈಲುಗಳು ವ್ಯವಸ್ಥೆಯನ್ನ ಮಾಡಲಾಗಿದೆ. ವಾಹನ ದಟ್ಟಣೆ ಹಾಗೂ ಪಾರ್ಕಿಂಗ್ ಕಿರಿಕಿರಿ ತಪ್ಪಿಸಲು ಅಭಿಮಾನಿಗಳು ಮೆಟ್ರೋ ಹೆಚ್ಚು ಬಳಸಲು ಸೂಚಿಸಲಾಗಿದೆ. ಇನ್ನು ಸ್ಟೇಡಿಯಂನ ಸುತ್ತಮುತ್ತ 28 ಎಂಟ್ರಿ ಹಾಗೂ ಎಕ್ಸಿಟ್ ವ್ಯವಸ್ಥೆ ಇರಲಿದೆ. ಪಂದ್ಯಗಳು ಆರಂಭವಾಗುವ 4 ಗಂಟೆಗೂ ಮುನ್ನ ಕ್ರೀಡಾಂಗಣದ ಗೇಟ್ಗಳು ಅನ್ಲಾಕ್ ಆಗಲಿದ್ದು, ಮುಂಚೆಯೇ ಬರಬೇಕಿದೆ. ಇನ್ನು ಪಂದ್ಯಗಳ ಟಿಕೆಟ್ಗಳು ಕೇವಲ ಆನ್ಲೈನ್ ಮೂಲಕ ಮಾತ್ರ ಲಭ್ಯವಿರುತ್ತವೆ. ಟಿಕೆಟ್ ಖರೀದಿಸಿದವರು ಒಮ್ಮೆ ಮಾತ್ರ ಸ್ಟೇಡಿಯಂ ಒಳಗೆ ಪ್ರವೇಶಿಸಲು ಅವಕಾಶ ಇರುತ್ತೆ. 80% ಆನ್ಲೈನ್ ಟಿಕೆಟ್ ಇದ್ದು, ಆನ್ಲೈನ್ ಟಿಕೆಟ್ ಇದ್ದವರಿಗೆ ಮಾತ್ರ ಎಂಟ್ರಿ ಇರಲಿದೆ. ಎಂಟ್ರಿ ಮತ್ತು ಎಕ್ಸಿಟ್ ಹೇಗೆ ಬುಕ್ ಮಾಡಬೇಕು, ಎಲ್ಲಿಂದ ಎಂಟ್ರಿ, ಹೀಗೆ ಪ್ರತಿಯೊಂದನ್ನು ಕೂಡ RCB ವಿಡಿಯೋ ಮಾಡಿ ಬಿಡುಗಡೆಯನ್ನ ಮಾಡಿದೆ. ಇನ್ನು ಟಿಕೆಟ್ ಇದ್ದವರಿಗೆ ಮಾತ್ರ ಎಂಟ್ರಿ, ಟಿಕೆಟ್ ಇಲ್ಲ ಅಂದ್ರೆ ಸ್ಟೇಡಿಯಂ ಬಳಿ ಸುಳಿಯೋ ಹಾಗಿಲ್ಲ ಅಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ವಾರ್ನ್ ಮಾಡಿದ್ದಾರೆ. Arrangements of security, the Bangalore City Police has made an elaborate arrangement. As per the recommendations of the committee, we have made arrangements. Main motto is that everyone should cheer responsibly. They should come in time to the stadium. They should. The tickets are all digital. Only those people who have valid tickets should come there. There is no question of letting them inside, and they should not also gather in and around the stadium. We will not allow them to be there if they don't have tickets. Most of the gates are near the metro stations. We urge the people to use the metro and the BMTC buses. Vehicle congestion doesn't happen. We also urge everyone not to congregate near the stadium just for the sake of crowd, because we will not allow anyone. ಈ ಬಾರಿ IPL ಟಿಕೆಟ್ ಅನ್ನು ತೆಗೆದುಕೊಳ್ಳುವಂಥವ್ರಿಗೆ ಮೆಟ್ರೋ ಟಿಕೆಟ್ ಕೂಡ ಫ್ರೀ ಆಗಿರುವಂಥದ್ದು. ಅಂದರೆ ಮೆಟ್ರೋದಲ್ಲಿ ಕೂಡ ಸಂಚಾರನ ಉಚಿತವಾಗಿ ಮಾಡ್ಬೋದು ಅಂತೇಳಿ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ 80ರಿಂದ 90% ಎಲ್ಲ ಕೂಡ ಟಿಕೆಟ್ಗಳಾಗಿರ್ತವೆ. ಯಾಕೆಂದರೆ ಆನ್ಲೈನ್ ಮೂಲಕ ಏನು ಖರೀದಿಯನ್ನು ಮಾಡ್ತಾ ಇದ್ದಾರೆ, ಆ ಟಿಕೆಟ್ಗಳನ್ನು ಖರೀದಿಯನ್ನು ಮಾಡಬೇಕು. QR ಕೋಡ್ನ ಮೂಲಕವೇ ಒಳಗಡೆ ಎಂಟ್ರೆನ್ಸನ್ನು ಕೊಡಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಟ್ಟುನಿಟ್ಟಿನ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಮತ್ತು ಕಟ್ಟುನಿಟ್ಟಿನಾದಂಥ ಒಂದಷ್ಟು ನಿಯಮಗಳನ್ನು ಕೂಡ ಈಗ ರೂಪಿಸಿರುವಂಥದ್ದು. ಅದಾದ ಹೊರತುಪಡಿಸಿ ಯಾವುದೇ ರೀತಿಯ ಪೇಪರ್ ಟಿಕೆಟ್ಗಳನ್ನು ಮಾರಾಟವನ್ನು ಮಾಡುವಂತಿಲ್ಲ. ಪೇಪರ್ ಟಿಕೆಟ್ಗಳನ್ನು ಹಿಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಬರುವಂಥದ್ದು ಅಥವಾ ಒಳಗಡೆ ಹೋಗಲಿಕ್ಕೆ ಪ್ರಯತ್ನಗಳನ್ನು ಮಾಡುವಂಥದ್ದು, ಇದ್ಯಾವುದಕ್ಕೂ ಕೂಡ ಅವಕಾಶಗಳಿಲ್ಲ ಅಂತೇಳಿ ಈಗ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದವರಿಗೆ ವಿಶೇಷ ಸ್ಮರಣೆ. ಜೆರ್ಸಿ ನಂಬರ್ 11 ಸೀಟುಗಳು ಮೀಸಲು. ಹೌದು, IPL 18ರ ಚಾಂಪಿಯನ್ RCB ತಂಡದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತದ ಕಹಿ ಇನ್ನೂ ಮಾಸಿಲ್ಲ. ಚೊಚ್ಚಲ ಪ್ರಶಸ್ತಿ ಗೆದ್ದ ನೆಚ್ಚಿನ ತಂಡದ ಆಟಗಾರರ ಸಂಭ್ರಮಾಚರಣೆ ಕಣ್ತುಂಬಿಕೊಳ್ಳಲು ಬಂದಿದ್ದ 11 ಮಂದಿ ಯುವ ಅಭಿಮಾನಿಗಳು ಆ ದುರಂತದಲ್ಲಿ ಜೀವವನ್ನ ಕಳೆದುಕೊಂಡಿದ್ರು. ಹಾಲಿ ಚಾಂಪಿಯನ್ ತಂಡವಾಗಿ ಅದೇ ಮೈದಾನದಲ್ಲಿ ಈ ಬಾರಿ ತನ್ನ ಆಟವನ್ನ ಆರಂಭಿಸ್ತಾ ಇದೆ. ಹೀಗಾಗಿ RCB ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆ ಮೃತ ಅಭಿಮಾನಿಗಳಿಗೆ ವಿಶೇಷ ಗೌರವ ಸಲ್ಲಿಸಲು ಮುಂದಾಗಿವೆ. ಶನಿವಾರ ನಡೀತಾ ಇರುವ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕೂ ಮೃತ 11 ಅಭಿಮಾನಿಗಳ ಹೆಸರನ್ನ ಪರದೆಯ ಮೇಲೆ ಪ್ರದರ್ಶಿಸಿ ಎರಡೂ ತಂಡಗಳ ಆಟಗಾರರಿಗೆ 1 ನಿಮಿಷದ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ. ಅಲ್ಲದೆ ಮೃತರಿಗೆ ಗೌರವಾರ್ಥವಾಗಿ ಕ್ರೀಡಾಂಗಣದ ಪ್ರೀಮಿಯಂ ಸ್ಟ್ಯಾಂಡ್ನಲ್ಲಿ 11 ಸೀಟ್ಗಳನ್ನು ಇಡೀ ಸೀಸನ್ ಪೂರ್ತಿ ಖಾಲಿ ಇಡಲಾಗಿದೆ. ಸಾವನ್ನಪ್ಪಿದವರಿಗೆ ಗೌರವ ನೀಡೋ ಸಲುವಾಗಿ ಈ ರೀತಿ ನಿರ್ಧಾರ ಮಾಡಲಾಗಿದೆ. 11 fans who we lost on June 4th. The players will be wearing jersey number 11. Game day on the practice time
before the match. So all the players will have jersey number 11 on the back, not for the game but for the practice. Apart from that, they'll be also wearing a black armband on that day. We are also looking at having 11 permanent seats empty in Chinnaswamy Stadium forever. This is for the 11 fans who will be with us forever. ಇನ್ನು ಕಳೆದ ಬಾರಿ ದುರಂತ ಏನು ನಡೆದಿತ್ತು ಆ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ರು. ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಗೌರವಾರ್ಥವಾಗಿ RCBಯ ಮ್ಯಾನೇಜ್ಮೆಂಟ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇಡೀ ಏನು ಮ್ಯಾಚ್ ನಡೀತಾ ಇದೆ ಅಂದರೆ 8 ಮ್ಯಾಚ್ಗಳು ನಡೀತದೆ. 8 ಮ್ಯಾಚ್ಗಳಲ್ಲೂ ಕೂಡ 11 ಸೀಟ್ಗಳ ಟಿಕೆಟನ್ನು ಮಾರಾಟವನ್ನು ಮಾಡೋದಿಲ್ಲ. ಆ 11 ಸೀಟ್ಗಳು ಕೂಡ ಮೃತರಾದಂಥ ಯಾರು ಕಾಲ್ತುಳಿತದಲ್ಲಿ ಮೃತರಾಗಿದ್ರು ಅವರ ಗೌರವಾರ್ಥವಾಗಿ ಅವ್ರಿಗಾಗಿ ಮೀಸಲಿಟ್ಟಿರುವಂಥದ್ದು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಆದರೆ 11 ಟಿಕೆಟ್ಗಳನ್ನು ಕೂಡ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಕಾಯ್ದಿರಿಸುವಂಥ ಒಂದಷ್ಟು ಕೆಲಸಗಳಿಗೆ RCB ಮ್ಯಾನೇಜ್ಮೆಂಟ್ ಒಂದು ತೀರ್ಮಾನವನ್ನು ಕೂಡ ಮಾಡಿರುವಂಥದ್ದು. ಇನ್ನು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಎಲ್ಲಾ ಪ್ಲೇಯರ್ಸ್ಗಳು ಜೆರ್ಸಿ ನಂಬರ್ 11 ಇರೋ ಟಿ ಶರ್ಟ್ ಅನ್ನ ಧರಿಸಿ ಆಡ್ತಾರೆ. ಅಲ್ಲದೆ ಮ್ಯಾಚ್ನಲ್ಲಿ ತೋಳಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಆಟವನ್ನ ಆಡಿ ಸಾವನ್ನಪ್ಪಿದವರಿಗೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಒಟ್ಟಾರೆ ಈ ಬಾರಿ ಸಾವನ್ನಪ್ಪಿದ ಅಭಿಮಾನಿಗಳ ನೆನಪಿನಲ್ಲೇ ಇಡೀ ಸೀಸನ್ ನಡೆಸಲು RCB ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.